ಹೆಸರೇನ್ರಿ ನಿಮ್ದು? ನಮ್ದು ಪಾರ್ವತಿವಾರಿ. ಯಾವ ಊರ್ರಿ? ನಮ್ದು ಹೊನ್ನಿದಿಬ್ಬಾರಿ. ಈ ಧಾರವಾಡ ರೀ. ಧಾರವಾಡ ಅಂದ್ರೆ ಹೊನ್ನಿದಿಬ್ಬದಿಂದ ಧಾರವಾಡಕ್ಕೆ ಬಂದಿದ್ರಿ. ಹ್ಞೂ ಬರೋಬ್ಬರಿ. ನೀವೀಗ ಯು ಬಯೋಟರ್ಮ್ದು ಒಂದು ಬೆಡ್ ಅನ್ನ ತಗೊಂಡಿದ್ದೀರಿ, ಹ್ಞೂ ಕೈಗೆ ಬೆಲ್ಟ್ ಅನ್ನ ಕಟ್ಕೊಂಡಿದ್ದೀರಿ. ಕಟ್ಕೊಂಡೆ ನೋಡ್ರಿ. ಸದ್ಯ ರಾತ್ರಿ ಹೋದ ಹಗಲು ಹೋದ ನನ್ನ ಜೊತೆ ಇರ್ತೈತ್ರಿ. ನೀರು ಎಷ್ಟು ಕುಡಿತೀರಿ? 4 ಲೀಟ್ರ್. 4 ಲೀಟರ್ ನೀರು ಕುಡಿತೀರಿ. ಈಗ ಏನೇನು ಸಮಸ್ಯೆ ಇತ್ತು ನಿಮಗೆ? ನನಗೆ ಸಮಸ್ಯೆ ಇದ್ದಿದ್ರಿ. ಒಂದಕ್ಕೆ ಹಾಕಿದ್ದಿಲ್ಲ ರೀ, ಒಂದಕ್ಕೆ ಹಾಕಿರ್ಕಿಲ್ಲ, ಸಂಡಾಸ್ ಹಾಕಿದ್ದಿಲ್ಲ ರೀ, ಹಾಕಿರ್ಕಿಲ್ಲ, ಮುಟ್ಟ ಹಾಕಿದ್ದಿಲ್ಲ ರೀ, ಹೊಟ್ಟಿ ಕುಳಿಸಿ ಮೇಯ್ತಿದ್ದಿಲ್ಲ ರೀ. ಹಾ ಒಂಥರ ಹೊಟ್ಟಿ ಗಟ್ಟಿದ್ದಂಗನ ರೀ ಅದು. ಹಾ ಒಟ್ಟು ನಾವು ಊಟ ಮಾಡಿರ ರಾತ್ರಿ ಮಾಡಿದ್ರ ರಾತ್ರಿ. ಹಾ ಇಲ್ಲೇ ಎರಡು ಥರದ ಗುಳಿಗೆ ಇದಾವ್ರಿ ಇವ. ಇವ್ನ 2 ಥರದ ಗುಳಿಗೆ ನಾನು 8 ದಿವಸದಾಗ ಒಮ್ಮೆ ಇವ್ನ 2 ಗುಳಿಗೆ ತಗೊಂಡ್ರ ಒಂದಕ್ಕಾಗುದ್ರಿ, ಸಂಡಾಸಕ್ಕಾಗುದ್ರಿ ಗುಳಿಗೆ. ಹ್ಞೂನ್ರಿ. ಇವ್ 2 ಥರದ ಗುಳಿಗೆ ನೋಡ್ರಿ. ಇದ ನೋಡ್ರಿ. ಇವ ಒಂದಕ್ಕೆ ಆಗ್ಬೇಕಾದ್ರೆ ಗುಳಿಗೆ ತಗೊಳ್ಳೇಬೇಕು, ತಗೋಬೇಕ್ರಿ. ಅದನ್ನೊಂದು ಇದನ್ನೊಂದು. ಈಗ ಎಷ್ಟು ಕೆಜಿ ಇದ್ರಿ ನೀವು? ನಾವು 120 ಕೆಜಿ ರೀ. ಈಗ ಎಷ್ಟು ಕೆಜಿ ಕಮ್ಮಿ ಆಗಿರಿ? 7 ಕೆಜಿ. 3 ದಿನದಲ್ಲಿ? 3 ದಿವಸ 7 ಕೆಜಿ ಕಮ್ಮಿ ಆಗಿದ್ರಿ. ಮತ್ತೀಗ ನಿಮ್ಗೆ ಗುಳಿಗೆ ತಗೊಳ್ಳಾರ್ದನ ಈಗ ನಿಮ್ಗೆ ಒಂದಕ್ಕೆ ಆಗ್ತಾ ಐತೆ. ಇವಕ್ಕೂ ಅವಶ್ಯಕತೆನೇ ಇಲ್ಲ ರೀ ನನಗೆ. ಈಗ ಒಂದಕ್ಕೆ ಆಗತೈತಿ 3 ದಿವಸದಿಂದ. ಈ ಗುಳಿಗೆ ತಗೊಳ್ಳೋದು ಬಿಟ್ಟಿರಿ. ಆಮೇಲೆ ಈಗ ಮತ್ತೆ ನಿಮ್ ಮೆನ್ಷನ್ ಆಯ್ತು. ಎಲ್ಲ ನನಗೆ ಊಟ ಸರಿ ಐತ್ರಿ. ನಾ ಕೆಲಸ ಕಾಲ್ ಬಾವ್ ಅಂತಿದ್ರಲ್ಲ, ಬಾವು ಇವ್ ಏನ್ ಬಾಳ್ ಬಾವ್ ಇದ್ರು ನನ್ನ ಕಾಲ. ಇವ್ ಏನೈತ್ರಲ್ರಿ ಹಗಲಿ ನಡ್ತಾಸಿ ನಮ್ಮನೆ ಉಪ್ರರಿ ಇವ ಅವೆಲ್ಲ ಇಳ್ದಾವ್ರಿ. ಅದೇನ ಮೆನ್ಷನ್ ಆದ ಕೂಡಲೇ ಹೋತ್ ಅಂತ ಹೇಳಿದ್ರಲ್ಲ. ಹ್ಞೂನ್ರಿ. ಈಗ ನಾವ್ ಇದ ಬೆಲ್ರಿ ಅದ್ ಹಾಸಿಗೆ ಆ ಕುಡಿ ನೀರ ಇದ್ರಲಿಂದ ಎಲ್ಲಾ ಸಪಾಟಾಗಿ ಹೋಗೈತ್ರಿ ನನಗೆ. ಅಂದ್ರೆ ಎಲ್ಲಾ ರೀತಿ ಕ್ಲಿಯರ್ ಆಗಿರ, ಆರಾಮಾಗಿರಿ. ಮತ್ತೀಗ 8 ತಿಂಗಳಾಗಿತ್ತಲ್ರಿ, ಮುಟ್ಟಾಗಿದ್ದಿಲ್ಲ ರೀ. ಅದು ಜಳ ಜಳ ಆಗಾಕತ್ತೈತ್ರಿ. ಅಡ್ಡಿಲ್ಲ. ಬಟ್ ಯಾವ್ದೋ ಮೆಡಿಸಿನ್ ಇಲ್ಲ, ಆರಾಮಾಗಿದ್ರಿ. ಅದ್ರಲಿಂದ ಮಾತ್ರ ಆರಾಮಾಗಿದ್ದಾನೆ. ಈ ಗುಳಿಗೆ ತಗೊಳ್ಳೋದ್ರಿಂದ ನಿಮ್ಗೆ ಒಂದಕ್ಕೆ ಹಾಕಿತ್ತಂದ್ರ ನಿಮ್ಗೆ ಒಂದಕ್ಕೆ ತಗೊಂಡಿಂದ ಎಷ್ಟು ತ್ರಾಸ ಅಂದ್ರಿ ನನಗ. ಏನು ಅಚ್ಚ ಕಡೆ ಎಡ್ಡು ಗೆಜ್ಜಿ ಬಿಗದ ಅಂದ್ರೆ ಈ ಗುಳಿಗೆ ತಗೊಂಡರ ನಿಮ್ಗೆ ಒಂದಕ್ಕೆ ಆಗೋದಾಗಿದ್ರೆ, ರಿಸಸ್ ಆಗೋದಾಗಿದ್ರೆ ಅದರ್ಥ ಕಿಡ್ನಿ ನಿಮ್ಗೆ ಸ್ಲೋ ಆಗಿದ್ವು. ಆಲ್ರೆಡಿ ಕಿಡ್ನಿ ಸ್ಲೋ ಆಗಿದ್ದು ನೀವು. ಅದ ನಿಮ್ಮ ಅನುಭವಕ್ಕಿಲ್ಲ. ಅದು ಕಿಡ್ನಿ ಆಲ್ರೆಡಿ ನಿಮ್ಗೆ ಸ್ಲೋ ಆಗಿದ್ವು. ಹೊಳ್ಳಿ ಈಗ ನಿಮ್ಗೆ ಕಿಡ್ನಿ ಚಾಲೂ ಆಗಿದ್ದಾವೆ, ನೀವು ಆರಾಮಾಗಿದ್ರಿ. ಆಯ್ತು. ಈ ರೀತಿ ಬೆಡ್ ಅನ್ನ ನಿಮ್ಗೆ ರೆಡಿ ಮಾಡಿ ಈ ರೀತಿ ನಿಮಗೆ ಆರೋಗ್ಯವನ್ನು ತಲುಪಿಸ್ತಾ ಇದ್ದಾರೆ. ಒಂದು ಸ್ಕ್ಯಾನಿಂಗ್ ಮಾಡೋ ಬೆಲೆಯಲ್ಲಿ ನಿಮಗೆ ಈ ರೀತಿ ಒಂದು ಬೆಡ್ ಅನ್ನ ಯು ಬಯೋಟರ್ಮ್ ತಲುಪಿಸ್ತಾ ಇದ್ದಾರೆ. ಹಾಗಾಗಿ ಯು ಬಯೋಟರ್ಮ್ಗೆ ಟರ್ಮ್ ಕಂಪ್ನಿಯವ್ರಿಗೆ ಏನು ಹೇಳ್ತೀರಿ? ಭಾಳ ನಮಸ್ಕಾರ ಮಾಡಿ ಹೇಳ್ತೇನ್ರಿ. ಧನ್ಯವಾದ ಹೇಳ್ತೀರಿ. ನಮ್ಮಂತ ಬಡವ್ರಿಗೆ ಲಕ್ಕಸ್ಗಟ್ಲೆ ಹಾಕೋ ಬದ್ಲಿ ಸ್ವಲ್ಪ 3,000ದಾಗ 4,000 ರೂಪಾಯಿದಾಗ ಕಡಿಕ್ ಲಾಸ್ಟ್ 10,000 ರೂಪಾಯಿದಾಗ ನಮ್ಮ ಬಡವ್ರ ಜನ್ಮ ಉಳಿಸ್ತಿರಲ್ಲ, ಅದ ಪುಣ್ಯದ ಕೆಲಸ. ಓಕೆ, ಥ್ಯಾಂಕ್ ಯು.